ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೊಳಲಿಸ್ ಕಿಚನ್. ಲಂಚ್ ಬಾಕ್ಸಿಗೆ ಯಾರಿಗೆಲ್ಲ ರೈಸ್ ಐಟಮ್ ಇಷ್ಟ ಆಗತ್ತೋ ಅಂಥವರಿಗೋಸ್ಕರ ಇವತ್ತಿನ ಈ ರೆಸಿಪಿ ಕ್ಯಾಪ್ಸಿಕಮ್ ಮಸಾಲಾ ಬಾತ್. ಬನ್ನಿ ಪಾಕವಿಧಾನ ನೋಡೋಣ. ಇಲ್ಲಿ 2 ಕಪ್ ಅಕ್ಕಿಯನ್ನು ತೊಳೆದು ಕುಕ್ಕರ್ಗೆ ಹಾಕಿ 4 ಕಪ್ ನೀರನ್ನು ಸೇರಿಸಿ ಕ್ಯಾಪ್ಸಿಕಮ್ ಬಾತ್ ಮಾಡೋಕ್ಕೆ ಒಟ್ಟು ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಈಗಲೇ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ 2 ವಿಸಿಲ್ ಹಾಕಿ ಬೇಯಿಸ್ಕೊಳ್ಬೇಕು. ಚಿಕ್ಕದಾಗಿರುವ 3 ಈರುಳ್ಳಿ, 2 ದೊಡ್ಡ ಕ್ಯಾಪ್ಸಿಕಮ್ ಇಲ್ಲಿ ಬೇಕಾಗತ್ತೆ. ಈಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಳ್ಳಿ. ಈ ಕಡೆ ಅನ್ನ ಕೂಡ ಆಗಿದೆ. ಮುಚ್ಚಳ ತೆಗೆದು ಬಿಸಿ ಆರೋಕ್ಕೆ ಬಿಡಿ. ಒಂದು ಬಾಣಲೆಗೆ 4 ಚಮಚದಷ್ಟು ಎಣ್ಣೆ ಹಾಕಿ ಬಿಸಿ ಆದಮೇಲೆ 1 ಚಮಚ ಜೀರಿಗೆ, ಚಿಕ್ಕದಾಗಿ ಕಟ್ ಮಾಡಿದ ಒಂದು 10 ಬೆಳ್ಳುಳ್ಳಿಯನ್ನು ಹಾಕಿ ಬೆಳ್ಳುಳ್ಳಿ ಕೆಂಪಗೆ ಆಗೋ ತನಕ ಹುರಿಯಿರಿ. ನಂತರ ಸ್ವಲ್ಪ ಕಲ್ಲಿನ ಹೂ, 1 ಇಂಚು ಚಕ್ಕೆ, 3 ಚಮಚದಷ್ಟು ಕಸೂರಿ ಮೇಥಿ ಹಾಕಿ ಬಾಡಿಸಿ. ನಂತರ ಕಟ್ ಮಾಡಿದ ಈರುಳ್ಳಿ, ತರಕಾರಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಹಾಕಿ ಈರುಳ್ಳಿಯನ್ನು ಬಾಡಿಸ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಬಾಡಿದ ನಂತರ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಚಮಚ ಅರಶಿನ ಪುಡಿ, 1 ಚಮಚ ಅಚ್ಚಕಾರದ ಪುಡಿ. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಮಾಡಿದ ನಂತರ ಅರ್ಧ ಕಪ್ ಹಸಿ ಬಟಾಣಿಯನ್ನು ಹಾಕಿ 1-2 ನಿಮಿಷ ಫ್ರೈ ಮಾಡಿ. ನಂತರ ಕಟ್ ಮಾಡಿರುವ ಕ್ಯಾಪ್ಸಿಕಮ್ ಹಾಕಿ ಕ್ಯಾಪ್ಸಿಕಮ್ ಬೇಯೋ ತನಕ ಫ್ರೈ ಮಾಡಿ. 1-2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ಈಗ ನಾನಿಲ್ಲಿ 2 ಚಮಚದಷ್ಟು ಕಿಚನ್ ಕಿಂಗ್ ಮಸಾಲ ಹಾಕ್ತಾ ಇದ್ದೀನಿ. ಈ ಕಿಚನ್ ಕಿಂಗ್ ಮಸಾಲ ಹಾಕೋದ್ರಿಂದ ಕ್ಯಾಪ್ಸಿಕಮ್ ಮಸಾಲ ಭಾತಿಗೆ ಒಂದೊಳ್ಳೆ ಫ್ಲೇವರ್ ಬರುತ್ತೆ. ನಂತರ ಮಾಡಿಟ್ಟಿರುವ ಅನ್ನವನ್ನು ಹಾಕಿ ಮಸಾಲ ಪೂರ್ತಿ ಅನ್ನಕ್ಕೆ ಹೊಂದುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಕ್ಯಾಪ್ಸಿಕಮ್ ಮಸಾಲ ರೈಸ್ ರೆಡಿ. ಯಾವುದೇ ರಾಯ್ತಾ ಜೊತೆ ಸರ್ವ್ ಮಾಡಿ. ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ತಾ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಮತ್ತೆ ಬರ್ತೀನಿ. ಧನ್ಯವಾದಗಳು.